ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರೋ ಹಾಗೆ ನೀವು ಚಾರ್ಜಿಂಗ್ ಆ್ಯನಿಮೇಷನ್ನ ಯಾವ ರೀತಿ ಸೆಟ್ ಮಾಡೋಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮೊಬೈಲ್ನ ಚಾರ್ಜಿಂಗ್ಗೆ ಹಾಕಿದಾಗ ನಿಮಗೆ ಒಂದು ಹೊಸದಾಗಿ ಇರೋ ಥರ ಫ್ಯೂಚರ್ ಬರುತ್ತೆ. ಅದಕ್ಕೆ ನೀವು ಚಾರ್ಜಿಂಗ್ ಕನೆಕ್ಟ್ ಮಾಡಿದಾಗ ಒಂದು ಆ್ಯನಿಮೇಷನ್ ಬರುತ್ತೆ. ಅದನ್ನು ಆ್ಯನಿಮೇಷನ್ನ ನೀವು ಯಾವ ರೀತಿ ಸೆಟ್ ಮಾಡಬೇಕು, ಅದು ನಿಮ್ಮ ಮೊಬೈಲ್ನಲ್ಲಿ ನೀವು ಯಾವ ರೀತಿ ಸೆಟ್ ಮಾಡೋಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಸೆಟ್ಟಿಂಗಲ್ಲಿ ನೀವು ಅದನ್ನು ಸೆಟ್ ಮಾಡ್ಬೋದು. ಯಾವುದೇ ರೀತಿ ಹೊಸದಾಗಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕಾಗಿಲ್ಲ. ನೀವು ನಿಮ್ಮ ಸೆಟ್ಟಿಂಗ್ನಲ್ಲಿ ಅದನ್ನು ಆನ್ ಮಾಡ್ಕೋಬೋದು. ಯಾವ ರೀತಿ ಮಾಡೋದು, ಅದು ಯಾವ ಸೆಟ್ಟಿಂಗ್ ಅಂತ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ವಿವೋ ಮೊಬೈಲ್ನಲ್ಲಿ ಇದನ್ನು ಮಾಡ್ತಾಯಿದ್ದೀನಿ. ನಿಮ್ದು ಏನಾದರೂ ವಿವೋ ಇದ್ದರೆ ಇದೇ ರೀತಿ ಇರುತ್ತೆ ಫೀಚರ್ಸು. ಮತ್ತು ಏನಾದರೂ ನಿಮ್ಮದು ಬೇರೆ ಮೊಬೈಲ್ ಇತ್ತಪ್ಪ ಅಂದರೆ ಸ್ವಲ್ಪ ಅದರಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅದರಲ್ಲೂ ಕೂಡ ಯಾವ ರೀತಿ ಆಪ್ಷನ್ ಇರುತ್ತೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೋಡ್ತಾ ಇರ್ಬೋದು, ನಿಮ್ಮ ಮೊಬೈಲಲ್ಲಿರೋ ಸೆಟ್ಟಿಂಗ್ನ ನೀವು ಓಪನ್ ಮಾಡಬೇಕಾಗತ್ತೆ. ನೋಡಿ, ನಿಮ್ಮ ಮೊಬೈಲಲ್ಲಿರೋ ಸೆಟ್ಟಿಂಗ್ನ ಓಪನ್ ಮಾಡಿಕೊಂಡು ಇಲ್ಲಿ ಹಾಗೆ ಕೆಳಗಡೆ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಬೇಕು. ಇಲ್ಲಿ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು, ನಿಮಗೆ ಡೈನಾಮಿಕ್ ಎಫೆಕ್ಟ್ಸ್ ಅಂತ ಒಂದು ಆಪ್ಷನ್ನ ಕೊಟ್ಟಿರ್ತಾರೆ. ವಿವೋ ಕಡೆಯಿಂದ ಈ ರೀತಿ ಬಂದಿರುತ್ತೆ, ಡೈನಾಮಿಕ್ ಎಫೆಕ್ಟ್ಸ್ ಅಂತ. ನಿಮ್ಮ ಸೆಟ್ಟಿಂಗ್ನಲ್ಲಿದ್ದರೆ ಇದನ್ನು ಚೆಕ್ ಮಾಡ್ಕೊಳ್ಳಿ. ಈಗ ಡೈನಾಮಿಕ್ ಎಫೆಕ್ಟ್ಸ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಎಲ್ಲ ರೀತಿಯ ಆಪ್ಷನ್ಸ್ಗಳಿರುತ್ತೆ. ಅದರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಚಾರ್ಜಿಂಗ್ ಆ್ಯನಿಮೇಷನ್ ಅಂತ. ಈ ಚಾರ್ಜಿಂಗ್ ಆ್ಯನಿಮೇಷನ್ ಬಟನ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ಈ ರೀತಿಯಾಗಿ ನಿಮಗೆ ಹೊಸದಾಗಿ ಆಪ್ಷನ್ಸ್ಗಳು ಬರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಹೊಸದಾಗಿದೆ. ನಿಮಗೆ ತುಂಬ ಆಪ್ಷನ್ಸ್ಗಳಿರುತ್ತೆ. ನೋಡ್ತಾ ಇರ್ಬೋದು, ಮೊದಲನೇದು ಈ ಥರ ಬರುತ್ತೆ. ಅದೇ ರೀತಿ ಎಲ್ಲನೂ ಕೂಡ ನಾನು ನಿಮಗೆ ಟ್ರೈ ಮಾಡ್ಕೊಂಡು ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಈ ರೀತಿ ನಿಮಗೆ ಚಾರ್ಜಿಂಗ್ನ ಕನೆಕ್ಟ್ ಮಾಡಿಕೊಂಡಾಗ ಈ ರೀತಿ ನಿಮಗೆ ಒಂದು ಆ್ಯನಿಮೇಷನ್ ಬರುತ್ತೆ ಹೊಸದಾಗಿ. ಇದರಲ್ಲಿ ನೀವು ಯಾವುದನ್ನು ಅಪ್ಲೈ ಮಾಡ್ತೀರೋ ಅದು ನಿಮಗೆ ಇಲ್ಲಿ ಅಪ್ಲೈ ಆಗುತ್ತೆ. ಅದರ ಮುಖಾಂತರ ನೀವು ಚಾರ್ಜಿಂಗ್ನ ಕನೆಕ್ಟ್ ಮಾಡಿಕೊಂಡಾಗ ಈ ರೀತಿ ಆ್ಯನಿಮೇಷನ್ನ ನೋಡ್ಕೋಬೋದು. ಈಗ ನಾನು ಈ ಆ್ಯನಿಮೇಷನ್ನ ಸೆಟ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು, ಆಲ್ರೆಡಿ ನನಗೆ ಅಪ್ಲೈ ಇದೆ. ಇದನ್ನು ಸೆಟ್ ಮಾಡ್ಕೊಂಡ್ರೆ ಇದು ಅಪ್ಲೈ ಆಗುತ್ತೆ. ಈಗ ಇದನ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ಚಾರ್ಜಿಂಗ್ಗೆ ಕನೆಕ್ಟ್ ಮಾಡ್ಕೊಂಡು ಕೂಡ ತೋರಿಸ್ತೀನಿ. ನೋಡಿ, ಈ ಥರ ನೀವು ಸೆಟ್ಟಿಂಗಲ್ಲೇ ಬಂದು ಚಾರ್ಜಿಂಗ್ ಆ್ಯನಿಮೇಷನ್ನ ನೀವು ಕನೆಕ್ಟ್ ಮಾಡ್ಕೋಬೋದು. ಯಾವ ರೀತಿ ಅಪ್ಲೈ ಆಗುತ್ತೆ, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈಗ ನಾನು ಚಾರ್ಜಿಂಗ್ ಕನೆಕ್ಟ್ ಮಾಡ್ಕೊಂಡು ನೋಡೋಣ. ನೋಡಿ, ಈಗ ನಾನು ಚಾರ್ಜಿಂಗ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಓಪನ್ ಮಾಡ್ಕೊಂಡ್ರಪ್ಪ ಅಂದರೆ ಇದು ನಿಮಗೆ ಚಾರ್ಜಿಂಗ್ ಆ್ಯನಿಮೇಷನ್ ಓಪನ್ ಆಗುತ್ತಾ ಇದೆ. ಈಗ ನೋಡ್ತಾ ಇರ್ಬೋದು, ಮತ್ತೆ ಡಿಸ್ಕನೆಕ್ಟ್ ಮಾಡ್ಕೊಂಡು ನಿಮಗೆ ಮತ್ತೆ ಕನೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ. ಈಗ ಕನೆಕ್ಟ್ ಮಾಡ್ಕೊಂಡ್ರಪ್ಪ ಅಂದರೆ ಈ ರೀತಿಯಾಗಿ ನಿಮಗೆ ಚಾರ್ಜಿಂಗ್ ಆಗ್ತಾ ಇರೋದು ತೋರಿಸುತ್ತೆ, ಆ್ಯನಿಮೇಷನ್ ಆಗಿ ತೋರಿಸುತ್ತೆ. ಈಗ ನೋಡ್ತಾ ಇರ್ಬೋದು, ಲೈವ್ ಆಗಿ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಚಾರ್ಜಿಂಗ್ ಆ್ಯನಿಮೇಷನ್ನ ನೀವು ಇದರಲ್ಲಿ ಪಡ್ಕೋಬೋದು. ಈ ಒಂದು ಸೆಟ್ಟಿಂಗ್ನ ಆನ್ ಮಾಡೋ ಮುಖಾಂತರ ನಿಮಗೆ ಯಾವ್ಯಾವ ಆ್ಯನಿಮೇಷನ್ ಬೇಕೋ ಎಲ್ಲ ಆ್ಯನಿಮೇಷನ್ನ ಕೂಡ ಇಲ್ಲಿ ಸೆಟ್ ಮಾಡ್ಬೋದು. ಇದೊಂದು ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು ಎಲ್ಲ ಮೊಬೈಲಲ್ಲಿ. ಯಾಕಪ್ಪ ಅಂದರೆ ಒಂದು ಚಾರ್ಜಿಂಗ್ ಆ್ಯನಿಮೇಷನ್ ಒಂದು ಡಿಫ್ರೆಂಟಾಗಿ ಕಾಣುತ್ತೆ, ಒಂದು ಕಲರ್ಫುಲ್ ಆಗಿ ಕಾಣುತ್ತೆ ನೀವು ಚಾರ್ಜಿಂಗ್ನ ಕನೆಕ್ಟ್ ಮಾಡಿರೋದು. ನೋಡಿ ಫ್ರೆಂಡ್ಸ್, ಈ ಫೀಚರ್ ಎಲ್ಲರೂ ಕೂಡ ಇಷ್ಟ ಆಯಿತು ಅನ್ಕೊಳ್ತೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ಎಲ್ಲರೂ ಕೂಡ ಶೇರ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.